ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಶೀಘ್ರದಲ್ಲೇ ಮಹತ್ವದ ಬೆಳವಣಿಗೆ ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇವೆ ಮೂಲಗಳು. ಮಲ್ಲಿಕಾರ್ಜುನ ಸ್ವಾಮಿ, ಸಿಎಂ ಮತ್ತೆ ಸಿಎಂ ಅವರ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಜಾರಿಯಾಗುತ್ತೆ. ವಿಚಾರಣೆಗೆ ಹಾಜರಾಗಿ ಅಂತ ಈ ಮೂವರಿಗೂ ಕೂಡ ನೋಟಿಸ್ ಜಾರಿಯಾಗುವಂತ ಸಾಧ್ಯತೆ ಇದೆ, ಸಿದ್ದರಾಮಯ್ಯನವರಿಗೆ ಮತ್ತೆ ಸಿದ್ದರಾಮಯ್ಯನವರ ಪತ್ನಿಗೆ. ಹಿಂಗಾಗಿನೇ ಸಿದ್ದರಾಮಯ್ಯನವರು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇನ್ನು 4 ದಿನಗಳಲ್ಲಿ ಮಹತ್ವದ ಬೆಳವಣಿಗೆ ನಡೆಯುತ್ತೆ ಅಂತ. ಬನ್ನಿ, ನಮ್ಮ ಕ್ಲೈಮೇಟ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಮುಖ್ಯಮಂತ್ರಿಗಳ ಇತ್ತೀಚಿನ ಮಾತುಗಳನ್ನು ನಾವು ಗಮನಿಸ್ತಾ ಇದ್ದೀವಿ, ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆಗೆ ಅವರ ಮಾತಲ್ಲಿ ಒಂದು ಅಸಮಾಧಾನ ಇದೆ, ಒಂದು ಹತಾಶೆ ಇದೆ. ಜೊತೆಗೇನು ಅಂತಂದರೆ ಅವರು ಮುಂದಾಗುವಂಥ ಪರಿಣಾಮಗಳೇನೇನೋ ಆ ಪರಿಣಾಮಗಳ ಬಗ್ಗೆ ಸ್ಪಷ್ಟವಾದಂಥ ಎಚ್ಚರಿಕೆಯ ಸಂದೇಶಗಳನ್ನು ಸಂಬಂಧಪಟ್ಟಂಥವ್ರಿಗೆ ರವಾನಿಸ್ತಾ ಇದ್ದಾರೆ. ಇನ್ನು 4 ದಿನದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು, ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ಗಳು ನಡೀತವೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ ಇಡೀ ಮೂಲದಿಂದ. ಏನು ನಡೀಬಹುದು ಕಿರಣ್? ರಂಗನಾಥ್, ಮುಖ್ಯವಾಗಿ ಇಡಿ ಅಧಿಕಾರಿಗಳು ಏನು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಈಗಾಗಲೇ 4-5 ದಿನಗಳಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗುತ್ತೆ ಅಂತ. ಯಾಕೆಂದ್ರೆ ಬೈ ಎಲೆಕ್ಷನ್ಸ್ ಆಗಲಿ ಅನ್ನೋ ಒಂದು ವೆಯ್ಟ್ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಮಹಾರಾಷ್ಟ್ರ ಎಲೆಕ್ಷನ್ಸ್, ಇನ್ನೊಂದು ಕಡೆ 20ನೇ ತಾರೀಕು ಒಂದು ಚುನಾವಣೆ ಒಂದು ಪೋಲಿಂಗ್ ಇದೆ. ಈ ಸಂದರ್ಭದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕ ದಿನೇಶ್ ಅವ್ರನ್ನೂ ಕೂಡ 2 ದಿನಗಳ ಹಿಂದೆ ವಿಚಾರಣೆಯನ್ನು ಮಾಡಿದ್ರು. ಮತ್ತೆ ನಿನ್ನೆ ಅಷ್ಟೇ ಹಿಂದೆ ಡಿ.ಸಿ ಆಗಿದ್ದಂಥ ಮೈಸೂರು ಡಿ.ಸಿ ಆದ ಕುಮಾರ್ ನಾಯಕ್ ಅವ್ರನ್ನೂ ಕೂಡ ಈಗ ಪ್ರೆಸೆಂಟ್ ಅವರು MP ರಾಯಚೂರು ಅವ್ರನ್ನೂ ಕೂಡ ಇವತ್ತು ವಿಚಾರಣೆಯನ್ನು ಮಾಡಿದ್ದಾರೆ. ಇಲ್ಲಿ 3 ಸ್ಟೇಜ್ಗಳನ್ನ ತಗೋಬಹುದು. ಮುಖ್ಯವಾಗಿ ಈ ಒಂದು ಜಮೀನು ದೇವರಾಜ್ಗೆ ಸಂಬಂಧಪಟ್ಟಂಥದ್ದು ಮತ್ತೆ ಡಿನೋಟಿಫೈ ಮಾಡಿದ್ದು ಒಂದು ಪಾರ್ಟು. ನಂತರ ಕುಮಾರ್ ನಾಯಕ್ ಮತ್ತೆ ಈ ಮಲ್ಲಿಕಾರ್ಜುನ ಸ್ವಾಮಿಗೆ ಏನು ಒಂದು ಸೇಲ್ ಡೀಡ್ ಆಗುತ್ತೆ, ನಂತರ ಕನ್ವರ್ಷನ್ ಮಾಡಿದ್ದು ಸೆಕೆಂಡ್ ಪಾರ್ಟು. 3ನೇ ಪಾರ್ಟು ಮುಖ್ಯಮಂತ್ರಿ ಕುಟುಂಬದವರು 50-50 ಅನುಪಾತದಲ್ಲಿ ಸೈಟನ್ನು ತಗೊಂಡು, ಜೊತೆಗೆ ಅದನ್ನ ಎಲ್ಲಿ ಒಂದು ಹೆಚ್ಚಿನ ಬೆಲೆ ಬಾಳುವಂತಹ ಜಾಗದಲ್ಲಿ ಸೈಟನ್ನು 14 ಸೈಟನ್ನು ಪಡ್ಕೊಂಡಿರೋದು. ಈ 3 ಪಾರ್ಟನ್ನು ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಈಗಾಗಲೇ ಕೊನೆ ಹಂತಕ್ಕೆ ಬಂದಿದ್ದಾರೆ. ಆದರೆ ಇಡಿ ಅಧಿಕಾರಿಗಳು ಈಗ ಕನ್ವರ್ಷನ್ ಅಂದ್ರೆ ಈಗ ದೇವರಾಜಿಂದ ಇಂಟ್ರಾಗೇಷನ್ ಆಯಿತು, ಜೊತೆಗೆ ಈಗ ಕನ್ವರ್ಷನ್ ಮಾಡಿದಂತ ಏನು ಕುಮಾರ್ ನಾಯಕನ್ ಅವ್ರನ್ನ ಇಂಟ್ರಾಗೇಷನ್ ಆಯಿತು. ಮುಂದಿನ ಹಂತದಲ್ಲಿ ಈಗ ನೆಕ್ಸ್ಟ್ 4-5 ದಿನದಲ್ಲಿ ಬಹುಶಃ 50-50 ಅನುಪಾತದಲ್ಲಿ ಸಿಎಂ ಕುಟುಂಬದವರು ತಗೊಂಡಿದ್ದು. ಅವ್ರಿಗೆ ಈಗ ನೋಟಿಸನ್ನು ಈಗಾಗಲೇ ಅವರ ಡಾಕ್ಯುಮೆಂಟ್ಸ್ ನಲ್ಲಿ ಸಿಗ್ನೇಚರ್ ಹಾಕಿದಂತ ದಿನೇಶ್ ಆಪ್ತ ಸಹಾಯಕನ ಅವ್ರನ್ನೂ ಕೂಡ ವಿಚಾರಣೆಯನ್ನು ಮಾಡಿದ್ದಾರೆ. ಈಗ ನಂತರ ಮುಂದಿನ ಹಂತದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವ್ರಿಗೆ ಸಮನ್ಸು ಮತ್ತೆ ಪಾರ್ವತಮ್ಮ ಅವ್ರಿಗೆ ಸಮನ್ಸ್ ಅನ್ನ ಕೊಡುವಂತದ್ರಲ್ಲಿ ಎಲ್ಲಾ ರೀತಿಯ ತಯಾರಿನ ಮಾಡ್ಕೋತಾರೆ. ಅದ ನಂತರ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತದ್ದು, ಅವ್ರನ್ನ ಹೇಳಿಕೆಯನ್ನ ಪಡ್ಕೊಳ್ಳುವಂತದ್ದು ಸಾಧ್ಯತೆ ಈಗಾಗಲೇ ಎಲ್ಲ ಬೆಳವಣಿಗೆಗಳು ಇಡಿ ಒಂದು ಕಚೇರಿಯಲ್ಲಿ ಮಾಡಿದೆ. ಅವರು ಡಾಕ್ಯುಮೆಂಟ್ಸ್, ಯಾಕೆಂದ್ರೆ ಇಡಿ ಅಧಿಕಾರಿಗಳು ನಿಧಾನವಾಗಿಯೇ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಯಾವುದೇ ರೀತಿಯ ಒಂದು ಕಿರಣ್, ನಂತರ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಸೊ ನಮ್ಮ ಪ್ರತಿನಿಧಿ ಕಿರಣ್ ಹೆಚ್ಚಿನ ವಿವರಗಳನ್ನು ಕೊಡ್ತಾ ಇದ್ರು. ಅಂದರೆ ಏನೇನು ಡೆವಲಪ್ಮೆಂಟ್ಗಳಾಗಿದೆ, ಏನು ಅದೆಲ್ಲದರ ವಿವರಗಳು, ಇನ್ನು ಇದೆಲ್ಲದರ ಜೊತೆಗೆ ಮುಖ್ಯಮಂತ್ರಿಯವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಭಾಳ ಗಮನಿಸಬೇಕಾದಂಥ ಸ್ಟೇಟ್ಮೆಂಟ್. 50 ಜನ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡ್ತೀನಿ ಅಂತಂತಂದರು. ಅದನ್ನು ಒಪ್ಪದಿರುವಂಥ ಸಂದರ್ಭದಲ್ಲಿ ನನ್ನ ಮುಖಕ್ಕೆ ಮಸಿ ಬಳಿಯುವಂಥ ಪ್ರಯತ್ನವನ್ನು BJP ಮಾಡಿದೆ ಎನ್ನುವಂಥ ಗುರುತರವಾದಂಥ ಆರೋಪ.